ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ರಾಜ್ಯಶಾಸ್ತ್ರ ಪತ್ರಿಕೆಯ ಪೊಲಿಟಿಕಲ್ ಥಿಯರೀಸ್ನ ಪತ್ರಿಕೆಯ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಡೆಮಾಕ್ರಸಿ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಜಾಪ್ರಭುತ್ವ. ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಪದ್ಧತಿಯು ಆಚರಣೆಯಲ್ಲಿರುವುದರಿಂದ ಇಂದಿನ ಯುಗವನ್ನು ಪ್ರಜಾಪ್ರಭುತ್ವದ ಯುಗ ಎಂದು ಕರೆಯುತ್ತಾರೆ. ಪ್ರಜಾಪ್ರಭುತ್ವವು ತನ್ನ ಪ್ರಜೆಗಳಿಗೆ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಮುಂತಾದ ಮೂಲಭೂತ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ನೀಡಿದೆ. ಈ ಪದ್ಧತಿಯಲ್ಲಿ ಪ್ರಜೆಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸುವ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದೆ. ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಸರ್ಕಾರವು ಜನತೆಯ ಕಲ್ಯಾಣವನ್ನು ಬಯಸುವ ಉದ್ದೇಶವನ್ನು ಹೊಂದಿದೆ. ಇಂದಿನ ರಾಜ್ಯಗಳು ಸುಖಿ ಅಥವಾ ಕಲ್ಯಾಣ ರಾಜ್ಯಗಳಾಗಿರುವುದರಿಂದ ಮಾನವನ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಸಂಖ್ಯಾತ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿರುವುದರಿಂದ ಇಂದಿನ ಯುಗವನ್ನು ಪ್ರಜಾಪ್ರಭುತ್ವದ ಯುಗ, ಸುಖಿ ಕಲ್ಯಾಣ, ಸುಖಿ ರಾಜ್ಯ ಎಂಬುದಾಗಿ ಸಹ ಕರೆದಿದ್ದಾರೆ. ಜನರ ಕಲ್ಯಾಣವನ್ನು ಸಾಧಿಸುವ ಒಂದು ಸಾಧನವೇ ವಿನಃ ತನ್ನಷ್ಟಕ್ಕೆ ತಾನೇ ಗುರಿ ಅಲ್ಲ. ಈ ಪದ್ಧತಿಯಲ್ಲಿ ಪರಮಾಧಿಕಾರವನ್ನು ಹೊಂದಿರುವ ಪ್ರಜೆಗಳೇ ಇಲ್ಲಿ ನಿಜವಾದ ಪ್ರಭುಗಳಾಗಿರುತ್ತಾರೆ. ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಸರ್ಕಾರವು ತನ್ನ ಆಡಳಿತ ನಿರ್ಧಾರ ಹಾಗೂ ಕಾರ್ಯಕ್ರಮಗಳಲ್ಲಿ ಪ್ರಜೆಗಳಿಗೆ ಹೊಣೆಗಾರಿಯಾಗಿರುತ್ತದೆ. ಈ ಎಲ್ಲ ಗುಣಗಳನ್ನು ಹೊಂದಿರುವುದರಿಂದಲೇ ಪ್ರಜಾಪ್ರಭುತ್ವವು ಅತ್ಯುತ್ತಮ ಸರ್ಕಾರವೆಂಬ ಹೆಗ್ಗಳಿಕೆಗೂ ಕೂಡ ವಿಶ್ವದ ಬಹುಪಾಲು ರಾಷ್ಟ್ರಗಳಲ್ಲಿ ಆಚರಣೆಯಲ್ಲಿದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಪ್ರಜಾಪ್ರಭುತ್ವ ಸರ್ಕಾರದ ಮಾದರಿಯಷ್ಟೇ ಅಲ್ಲದೆ ರಾಜ್ಯದ ಒಂದು ವಿಧವೂ ಹೌದು. ರಾಜಪ್ರಭುತ್ವ, ಅರಸೊತ್ತಿಗೆ, ಮಿಲಿಟರಿ ವ್ಯವಸ್ಥೆ, ನಿರಂಕುಶ ಪ್ರಭುತ್ವ ಮುಂತಾದ ವಿವಿಧ ಪದ್ಧತಿಯ ಸರ್ಕಾರಗಳು ಪ್ರಜಾಪ್ರಭುತ್ವದ ಅಂಶವನ್ನು ಹೊಂದಿರಲು ಸಾಧ್ಯವಾಗುತ್ತದೆ. ಪ್ರಜಾಪ್ರಭುತ್ವವು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವಗಳನ್ನು ಗೌರವಿಸುವ ಸಾಮಾಜಿಕ ವ್ಯವಸ್ಥೆಯೂ ಆಗಿದೆ. ಹೀಗೆ ಪ್ರಜಾಪ್ರಭುತ್ವವು ಸರ್ಕಾರದ ಮಾದರಿ, ರಾಜ್ಯದ ವಿಧ ಹಾಗೂ ಸಾಮಾಜಿಕ ವ್ಯವಸ್ಥೆಯಾಗಿದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಪ್ರಜಾಪ್ರಭುತ್ವದ ಎಂಬುದು ಮೂಲಭೂತವಾದ ರಾಜಕೀಯ ಪರಿಕಲ್ಪನೆಯಾಗಿದ್ದು, ಪ್ರಜಾಪ್ರಭುತ್ವ ಮತ್ತು ಪ್ರಜಾಸತ್ತಾತ್ಮಕ ಎಂಬ ಪದಗಳನ್ನು ರಾಜ್ಯಶಾಸ್ತ್ರದಲ್ಲಿ ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸಲಾಗುತ್ತಿದ್ದಾದರೂ ರಾಜಕೀಯ, ಆರ್ಥಿಕ, ಸಾಮಾಜಿಕ, ನೈತಿಕ ಅಥವಾ ಸರ್ಕಾರ ಇವೇ ಮೊದಲಾದ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಬಳಸಲಾಗುತ್ತದೆ. ಆದ್ದರಿಂದ ಪ್ರಜಾಪ್ರಭುತ್ವ ಎಂಬ ಪದಕ್ಕೆ ನಿರ್ದಿಷ್ಟವಾಗಿ ಒಂದೇ ವಾಕ್ಯ ಅಥವಾ ವ್ಯಾಖ್ಯಾನದಲ್ಲಿ ಅರ್ಥ ನೀಡುವುದು ಕಷ್ಟ. ಪ್ರಜಾಪ್ರಭುತ್ವವು ಸರ್ಕಾರದ ಧ್ಯೇಯ ಸಾಧನವಾಗಿದ್ದು, ಇಂದು ವಿಶ್ವದ ಎಲ್ಲ ರಾಷ್ಟ್ರಗಳೂ ಕೂಡ ಪ್ರಜಾಪ್ರಭುತ್ವ ಪದ್ಧತಿಯ ಸರ್ಕಾರವನ್ನು ಅಳವಡಿಸಿಕೊಂಡಿದೆ ಎಂಬುದು ಶ್ಲಾಘನೀಯವಾದುದಾಗಿದೆ. ಪ್ರಜಾಪ್ರಭುತ್ವ ಎಂಬ ಪದವು ಪ್ರಪಂಚದಾದ್ಯಂತ ಜನರನ್ನು ಮರಳುಗೊಳಿಸಿ ಮತ್ತು ಅಪಾರ ಹೊಗಳಿಕೆಗೊಳಪಟ್ಟ, ಸ್ವಾಗತಿಸಲ್ಪಟ್ಟ ಮತ್ತು ಪೂಜಿಸಲ್ಪಟ್ಟಂತಹ ಒಂದು ಪದವಾಗಿದೆ. ರಾಷ್ಟ್ರ, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಎಂಬ ಪದಗಳಂತೆ ಪ್ರಜಾಪ್ರಭುತ್ವ ಎಂಬ ಪದದ ಅರ್ಥವು ಅಸ್ಪಷ್ಟವಾಗಿದ್ದು, ಇದನ್ನು ಸ್ಪಷ್ಟವಾಗಿ ಅರ್ಥೈಸಲು ಮಾನವನ ಜಾಣತನವು ಸಾಲದಂತಾಗಿದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಪ್ರಜಾಪ್ರಭುತ್ವವು ಪಾಶ್ಚಾತ್ಯ ಪ್ರಜಾಪ್ರಭುತ್ವದ ರೂವಾರಿಗಳು. ಪ್ರಜಾಪ್ರಭುತ್ವದ ಉತ್ತಮ ಗುಣಗಳಾದ ಸ್ವಾತಂತ್ರ್ಯ, ಸಮಾನತೆ, ಸರ್ಕಾರವನ್ನು ಪ್ರತಿರೋಧಿಸುವ ಹಕ್ಕು, ಸ್ವಂತ ಉದ್ಯೋಗವನ್ನು ಹೊಂದುವ ಹಕ್ಕುಗಳನ್ನು ಕೊಂಡಾಡಿದ್ದಾರೆ. ಕಮ್ಯುನಿಸ್ಟ್ ರಷ್ಯಾ ಮತ್ತು ಚೈನಾದ ಕಮ್ಯುನಿಸ್ಟರು ಹಾಗೂ ಇತರ ರಾಷ್ಟ್ರಗಳ ಎಡಪಂಥೀಯರು ಪ್ರಜಾಪ್ರಭುತ್ವವನ್ನು ಜನತಾ ಪ್ರಜಾಪ್ರಭುತ್ವ ಎಂದಿದ್ದಾರೆ. ಪ್ರಜಾಪ್ರಭುತ್ವದ ಅರ್ಥ ಮತ್ತು ವ್ಯಾಖ್ಯಾನಗಳ ಬಗ್ಗೆ ನೋಡೋದಾದರೆ, ದ ಟರ್ಮ್ ಡೆಮಾಕ್ರಸಿ ಕಮ್ಸ್ ಫ್ರಮ್ ದ ಗ್ರೀಕ್ ವರ್ಡ್ ಡೆಮೋಕ್ರಟಿಯಾ, which means rule of the people. It was coined from two words, demos, that means people, and kratia, which refers to the government or power. That is a democracy, the power rests with the people. ಪ್ರಜಾಪ್ರಭುತ್ವ ಎಂಬ ಪದವು ಡೆಮಾಕ್ರಸಿ ಎಂಬ ಇಂಗ್ಲಿಷ್ ಪದದ ಕನ್ನಡ ಅನುವಾದವಾಗಿದೆ. ಈ ಡೆಮಾಕ್ರಸಿ ಎಂಬ ಪದವು ಎರಡು ಗ್ರೀಕ್ ಪದಗಳಾದಂತಹ ಡೆಮೋಸ್ ಮತ್ತು ಕ್ರಟಿಯಾ ಪದಗಳಿಂದ ಬಂದಿದೆ. ಡೆಮೋಸ್ ಎಂದರೆ ಜನತೆ, ಕ್ರಟಿಯಾ ಎಂದರೆ ಅಧಿಕಾರ ಅಥವಾ ಶಕ್ತಿ ಅಥವಾ ಬಲ ಎಂದರ್ಥ. ಒಟ್ಟಾರೆಯಾಗಿ ಡೆಮಾಕ್ರಸಿ ಎಂದರೆ ಜನತೆಯ ಅಧಿಕಾರ, ಪ್ರಜಾಶಕ್ತಿ, ಜನಬಲ, ಪ್ರಜೆಗಳೇ ಪ್ರಭುಗಳು ಎಂಬುದನ್ನು ಸೂಚಿಸುತ್ತದೆ. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳ ಅಧಿಕಾರ ಅಥವಾ ಪ್ರಜೆಗಳ ಇಚ್ಛೆಯ ಮೇಲೆ ನಡೆಯುವ ಸರ್ಕಾರ, ಪ್ರಜಾಶಕ್ತಿಯ ಆಧಾರದ ಮೇಲೆ ನಡೆಯುವಂತಹ ಸರ್ಕಾರವಾಗಿದ್ದು, ಪ್ರಜೆಗಳೇ
ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪ್ರತಿನಿಧಿಗಳ ಮೂಲಕ ನಡೆಸುವ ರಾಜ್ಯಭಾರವಾಗಿದೆ. ಇದು ಪ್ರಜೆಗಳ ಸರ್ಕಾರವಾಗಿದ್ದು ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರುತ್ತಾರೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಇದರ ಒಟ್ಟು ಅರ್ಥ ಪ್ರಜೆಗಳ ಅಧಿಕಾರ ಎಂದಾಗುತ್ತದೆ. ಪ್ರಜೆಗಳ ಕೈಯಲ್ಲಿ ರಾಜ್ಯಾಧಿಕಾರವಿರುವ ರಾಜಕೀಯ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಎಂದು ಕರೆಯುತ್ತಾರೆ. ಈ ಪದ್ಧತಿಯಲ್ಲಿ ಪ್ರಜೆಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸುತ್ತಾರೆ ಎಂಬುದಾಗಿ ಸಹ ಹೇಳಬಹುದು. ಪರಮಾಧಿಕಾರವನ್ನು ಪಡೆದಿರುವಂಥ ಪ್ರಜೆಗಳೇ ಇಲ್ಲಿ ಪ್ರಭುಗಳಾಗಿರುತ್ತಾರೆ ಎಂದು ಕೂಡ ಹೇಳಬಹುದು. ಪ್ರಜಾಪ್ರಭುತ್ವ ಎಂಬ ಪದವನ್ನು ಪ್ರಪ್ರಥಮವಾಗಿ ಬಳಸಿದ ಕೀರ್ತಿ ಗ್ರೀಕ್ ತತ್ವಜ್ಞಾನಿಯಾದ ಥೂಸಿಡೈಡ್ಸ್ಗೆ ಸಲ್ಲುತ್ತದೆ. ಆತನು ಈ ಪದವನ್ನು ಫೆಲೋಪೊನೇಷಿಯನ್ ಯುದ್ಧದ ಇತಿಹಾಸ ಎಂಬ ತನ್ನ ಕೃತಿಯಲ್ಲಿ ಪ್ರಥಮ ಬಾರಿಗೆ ಬಳಸಿದ್ದಾನೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ಇಂಪಾರ್ಟೆನ್ಸ್ ಆಫ್ ಡೆಮಾಕ್ರಸಿ ಈಸ್ ಆಲ್ಸೋ ಆಬ್ವಿಯಸ್ ಫ್ರಮ್ ದಿ ಫ್ಯಾಕ್ಟ್ ದಟ್ ಇಟ್ has accepted as a key political idea of the present times. ಇಂದಿನ ಯುಗದಲ್ಲಿ ಪ್ರಜಾಸತ್ತಾತ್ಮಕ ಪ್ರಭುತ್ವವನ್ನು ನಾವು ಕಾಣಬಹುದಾಗಿದ್ದು ಪ್ರಜೆಗಳೇ ಪ್ರಭುತ್ವವಾಗಿದ್ದು ಸರ್ಕಾರದ ಕೀಲಿಕೈ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. The word democracy itself means rule by the people. ಪ್ರಜೆಗಳೇ ಇಲ್ಲಿ ಅಧಿಕಾರವನ್ನು ನಡೆಸುವ ಸರ್ಕಾರ ಆಗಿರುತ್ತೆ ಎಂಬುದಾಗಿ ಸಹ ನಾವು ಕಾಣಬಹುದಾಗಿದೆ. ಎ ಡೆಮಾಕ್ರಸಿ ಈಸ್ ಎ ಸಿಸ್ಟಮ್ ವೇರ್ ಪೀಪಲ್ ಕ್ಯಾನ್ ಚೇಂಜ್ ದೇರ್ ರೂಲ್ಸ್ ಇನ್ ಎ ಪೀಸ್ಫುಲ್ ಮ್ಯಾನರ್ ಆ್ಯಂಡ್ ದ ಗೌರ್ನಮೆಂಟ್ ಈಸ್ ಗಿವನ್ ದ ರೈಟ್ ರೂಲ್ ಬಿಕಾಸ್ ಪೀಪಲ್ ಸೇ ಇಟ್ ಮೇ. ಪ್ರಜಾಪ್ರಭುತ್ವ ಸರ್ಕಾರವು ಶಾಂತಿಯುತ ಬದಲಾವಣೆಯ ಸಾಧನವಾಗಿದ್ದು ಪ್ರಜೆಗಳಿಗೆ ಆಳ್ವಿಕೆ ನಡೆಸುವಂಥ ಪ್ರತಿನಿಧಿಗಳು ತನ್ನ ವಿರುದ್ಧವಾಗಿ ಆಳ್ವಿಕೆ ನಡೆಸುತ್ತಿದ್ದಾನೆ ಎಂದು ಗೊತ್ತಾದಂಥ ಸಂದರ್ಭದಲ್ಲಿ ಶಾಂತಿಯುತವಾಗಿ ಸರ್ಕಾರವನ್ನು ಟೀಕಿಸುವ ಮೂಲಕ ಆತನನ್ನು ಕೆಳಗಿಳಿಸುವ ಅಧಿಕಾರವನ್ನು ಪ್ರಜೆಗಳು ಹೊಂದಿರುತ್ತಾರೆ. ಆದ್ದರಿಂದ ಇಲ್ಲಿ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ ಸರ್ವಾಧಿಕಾರಿಗಳಾಗಿದ್ದು ಪ್ರಜಾಪ್ರಭುತ್ವದ ಮೂಲ ಅಂಶವನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಎಂಬುದಾಗಿ ಸಹ ಹೇಳಬಹುದು. ಗೌರ್ನಮೆಂಟ್ ಬೈ ದ ಪೀಪಲ್ ಎಸ್ಪೆಷಲಿ ರೂಲ್ ಆಫ್ ದಿ ಮೆಜಾರಿಟಿ ಎಂಬುದಾಗಿ ಸಹ ಹೇಳ್ಬೋದು. ಪ್ರಜಾಪ್ರಭುತ್ವ ಎನ್ನುವಂಥದ್ದು ಸರ್ಕಾರದ ಮೂಲ ಧ್ಯೇಯವಾಗಿದ್ದು ಸರ್ಕಾರ ಪ್ರಜೆಗಳಿಗೆ ಕಲ್ಯಾಣಕ್ಕೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಇಂದಿನ ಯುಗವನ್ನು ಆಧುನಿಕ ಯುಗವನ್ನು ನಾವು ಸುಖಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯ ಎಂಬುದಾಗಿ ಸಹ ಕರೆದಿದ್ದು ಇಂದು ಅಸಂಖ್ಯಾತ ಕಲ್ಯಾಣ ಕಾರ್ಯಕ್ರಮಗಳನ್ನು ಸರ್ಕಾರ ನಿರ್ವಹಿಸಬೇಕಾಗುತ್ತದೆ. ಒಂದು ವೇಳೆ ಪ್ರಜೆಗಳಿಗೆ ವಿರುದ್ಧವಾಗಿ ಸರ್ಕಾರ ಆಡಳಿತವನ್ನು ನಡೆಸಿದ್ದಲ್ಲಿ ಅಂತಹ ಸರ್ಕಾರವನ್ನು ಪ್ರಜೆಗಳು ಶಾಂತಿಯುತವಾಗಿ ಕಿತ್ತೊಗೆಯುವ ಅಧಿಕಾರವನ್ನು ಪ್ರಜೆಗಳ ಕೈಯಲ್ಲಿದೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಪ್ರಜಾಪ್ರಭುತ್ವದ ಪ್ರಾಮುಖ್ಯತೆ ಮತ್ತು ಮಹತ್ವವು ಎಷ್ಟು ಮುಖ್ಯವೆಂದರೆ ಈ ಸಿದ್ಧಾಂತವು ಪ್ರಮುಖ ರಾಜಕೀಯ ಆದರ್ಶವಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ನಿಜಕ್ಕೂ 20ನೇ ಶತಮಾನವನ್ನು ಪ್ರಜಾಪ್ರಭುತ್ವದ ಶತಮಾನವಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಪ್ರಜಾಪ್ರಭುತ್ವದ ಔಚಿತ್ಯವನ್ನು ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುತ್ತಾ ಯುನೆಸ್ಕೋನ ಪ್ರಜಾಪ್ರಭುತ್ವ ತಜ್ಞ ಸಮಿತಿಯು ರಾಜಕೀಯ ಅಥವಾ ಸಾಮಾಜಿಕ ಸಂಘಟನೆಯ ಅತ್ಯುನ್ನತ ಹಂತ ಎಂಬುದಾಗಿ ಸಹ ಹೇಳಿದೆ. ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿರುವುದು ಆಧುನಿಕ ಸಾಮಾಜಿಕ ರಾಜಕೀಯ ಸಂಸ್ಥೆಗಳ ಅಂತಿಮ ಗುರಿಯಾಗಿದ್ದು ಒಳ್ಳೆಯ ಸರ್ಕಾರದಲ್ಲಿ ಜನಗಳು ಭಾಗವಹಿಸುವುದು ಅಥವಾ ಜನಗಳ ಆಸಕ್ತಿ ಅಗತ್ಯ ಅಂಶಗಳಾಗಿವೆ ಎಂದು ಪ್ರಶಂಸಿಸಿದೆ. ಒಂದು ರಾಜಕೀಯ ತತ್ವ ಅಥವಾ ಸಿದ್ಧಾಂತವಾಗಿ ಮೂಡಿಬಂದಿರುವಂಥ ಪ್ರಜಾಪ್ರಭುತ್ವವು ಇಂದು ವಿಸ್ತಾರಗೊಂಡು ಸಾಮಾಜಿಕ, ಆರ್ಥಿಕ ಹಾಗೂ ನೈತಿಕ ಅಂಶಗಳ ಅಧ್ಯಯನವನ್ನು ಒಳಗೊಂಡಿದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ದ ಮೇಜರ್ ಐಡಿಯಾಲಜಿ ಆಫ್ ದಿ ಪ್ರೆಸೆಂಟ್ ಸೆಂಚುರಿ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಪ್ರಜಾಪ್ರಭುತ್ವದ ವ್ಯಾಖ್ಯಾನಗಳನ್ನು ನಾವು ನೋಡೋದಾದರೆ ಪ್ರಜಾಪ್ರಭುತ್ವದ ಅರ್ಥ ಇಂತಿಷ್ಟೇ ಎಂದು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಜಾಪ್ರಭುತ್ವದ ಅರ್ಥ ಒಂದೇ ಪದದಲ್ಲಿ ಹೇಳುವುದಕ್ಕೂ ಸಾಧ್ಯವಿಲ್ಲ. ಪ್ರಜಾಪ್ರಭುತ್ವವು ಇಂದು ಪ್ರಪಂಚದಾದ್ಯಂತ ವಿಸ್ತರಣೆಯಾಗಿದ್ದು ವಿಶ್ವದ ಎಲ್ಲ ರಾಷ್ಟ್ರಗಳು ಇಂದು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿವೆ. ಹಾಗಾಗಿ ಪ್ರಜಾಪ್ರಭುತ್ವವು ಅಸ್ಪಷ್ಟವು, ಅನಿರ್ದಿಷ್ಟವು, ಒಂದೇ ವಾಕ್ಯದಲ್ಲಿ ಅರ್ಥೈಸಲು ಕಷ್ಟಕರವಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಪ್ರಜಾಪ್ರಭುತ್ವದ ಅರ್ಥ, ಸ್ವರೂಪ ಮತ್ತು ವ್ಯಾಪ್ತಿಯನ್ನು ತಿಳಿದುಕೊಳ್ಳಬೇಕಾದರೆ ಹಲವಾರು ರಾಜ್ಯಶಾಸ್ತ್ರಜ್ಞರು ನೀಡಿರುವ ವ್ಯಾಖ್ಯೆಗಳನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಮೊದಲನೇದಾಗಿ ಪ್ರಮುಖವಾಗಿ ನಾವು ನೋಡೋದಾದರೆ ಇಂದಿನ ಪ್ರಸ್ತುತತೆಯನ್ನು ಕುರಿತು ಅಕಾರ್ಡಿಂಗ್ ಟು ದ ಅಬ್ರಹಾಂ ಲಿಂಕನ್, ಡೆಮಾಕ್ರಸಿ ಈಸ್ ಎ ಗೌರ್ನಮೆಂಟ್ ಆಫ್ ದಿ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಪ್ರಜಾಪ್ರಭುತ್ವ ಎಂಬುದು ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಂದ
ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಎಂಬುದನ್ನು ನಾವು ಕಾಣಬಹುದಾಗಿದೆ. ಇದು ನಿಜಕ್ಕೂ ಅರ್ಥಪೂರ್ಣವಾದಂತಹ ವ್ಯಾಖ್ಯೆ ಆಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಇದು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಪ್ರಜೆಗಳಿಗಾಗಿ, ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ ಪದ್ಧತಿಯಾಗಿದೆ ಎಂಬುದಾಗಿ ಸಹ ನಾವು ಕಾಣಬಹುದಾಗಿದೆ. Thus the democracy is defined as the representatives of the people's role according to the provisions of the constitutions ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಪ್ರಜಾಪ್ರಭುತ್ವ ಅನ್ನುವಂಥದ್ದು ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ. ಅಂದರೆ ಆಧುನಿಕ ಸರ್ಕಾರ ಪದ್ಧತಿಯು ಪ್ರಜಾಪ್ರಭುತ್ವವನ್ನು ಹೊಂದಿರುವುದರಿಂದ ಇಂದಿನ ರಾಜ್ಯಗಳು ವಿಶಾಲವಾಗಿದ್ದು, ವಿಶಾಲವಾದಂಥ ಜನಸಂಖ್ಯೆ ಮತ್ತು ವಿಶಾಲವಾದಂಥ ಭೂಪ್ರದೇಶವನ್ನು ಹೊಂದಿರುವುದರಿಂದ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ತಮ್ಮ ಎಲ್ಲ ಮೂಲಭೂತ ಅಂಶಗಳನ್ನು ನೆರವೇರಿಸಿಕೊಳ್ಳುವಂತಹ ಒಂದು ಸಾಧನವನ್ನು ಪ್ರಜಾಪ್ರಭುತ್ವ ಸರ್ಕಾರ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಇಲ್ಲಿ ಪ್ರತಿನಿಧಿಗಳು ಪ್ರಜೆಗಳ ಕಲ್ಯಾಣವನ್ನು ಬಯಸುವಂಥ ನಿಟ್ಟಿನಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಂಡು ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ. ಒಂದು ವೇಳೆ ಪ್ರಜೆಗಳಿಗೆ ವಿರುದ್ಧವಾಗಿ ಏನಾದರೂ ಪ್ರಜಾಪ್ರತಿನಿಧಿಗಳು ನಡೆದುಕೊಂಡಲ್ಲಿ ಅಂತಹ ಪ್ರಜಾಪ್ರತಿನಿಧಿಗಳನ್ನು ಅಧಿಕಾರದಿಂದ ಕೆಳಗಿಳಿಸುವ ಅಧಿಕಾರವೂ ಕೂಡ ಪ್ರಜೆಗಳಿಗೆ ಇದೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. The importance of democracy has been clearly underlined by the UNESCO Expert Committee on Democracy. ವಿಶ್ವಸಂಸ್ಥೆಯು ಕೂಡ ಪ್ರಜಾಪ್ರಭುತ್ವದ ಹೆಗ್ಗಳಿಕೆಯ ಬಗ್ಗೆ ತುಂಬ ಪ್ರಶಂಸನೀಯವಾದಂಥ ಅಂಶವನ್ನು ಹೇಳಿದೆ. ಇಲ್ಲಿ ಪ್ರಜೆಗಳೇ ಪ್ರಭುಗಳು, ಪ್ರಜಾಪ್ರಭುತ್ವ ಇರುವಂಥದ್ದೇ ಪ್ರಜೆಗಳಿಗಾಗಿ ಎಂಬುದಾಗಿ ಸಹ ಹೇಳಿದೆ. The word democracy has no clear definition ಎಂಬುದಾಗಿ ಸಹ ನಾವು ಹೇಳ್ಬೋದು. ಈಗಾಗಲೇ ಹೇಳಿದಂತೆ ಪ್ರಜಾಪ್ರಭುತ್ವಕ್ಕೆ ನಿರ್ದಿಷ್ಟವಾದ ವ್ಯಾಖ್ಯೆ ಯಾವುದೂ ಇಲ್ಲ ಎಂಬುದಾಗಿ ಸಹ ನಾವು ಹೇಳ್ಬೋದು. ಇಂತಿಷ್ಟೇ ಒಂದೇ ಪದದಲ್ಲಿ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರಜಾಪ್ರಭುತ್ವ ಎಂಬುವಂಥದ್ದು ಇಡೀ ವಿಶ್ವದಾದ್ಯಂತ ಇಂದು ದೊಡ್ಡ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದೆ ಎಂಬುದಾಗಿ ಸಹ ಹೇಳ್ಬೋದು. ಇಟ್ ಹ್ಯಾಸ್ ಬೀನ್ ಡಿಫೈನ್ಡ್ ಬೈ ಡಿಫ್ರೆಂಟ್ ರೈಟರ್ಸ್. ಇನ್ನು ನಾವು ಪ್ರಜಾಪ್ರಭುತ್ವದ ವ್ಯಾಖ್ಯಾನದ ಬಗ್ಗೆ ನೋಡೋದಾದರೆ, ಅಕಾರ್ಡಿಂಗ್ ಟು ಶೀಲೆ, ಡೆಮಾಕ್ರಸಿ ಈಸ್ ಎ ಗೌರ್ನಮೆಂಟ್ ಇನ್ ವಿಚ್ ಎವರಿ ಒನ್ ಹ್ಯಾಸ್ ಶೇರ್ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಪ್ರೊಫೆಸರ್ ಶೀಲೆ, ಯಾವ ಸರ್ಕಾರದಲ್ಲಿ ಪ್ರತಿಯೊಬ್ಬನು ಪಾಲನ್ನು ಹೊಂದಿರುತ್ತಾನೋ ಅಂತಹ ಸರ್ಕಾರವೇ ಪ್ರಜಾಪ್ರಭುತ್ವ. ಅಂದರೆ ಶೀಲೆಯರವರ ಪ್ರಕಾರ ನೋಡೋದಾದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸರ್ಕಾರದಲ್ಲಿ ತನ್ನದೇ ಆದಂಥ ಪಾಲನ್ನು ಹೊಂದಿರುತ್ತಾನೆ. ಪ್ರಜಾಪ್ರಭುತ್ವ ಸರ್ಕಾರ ಇರೋದೇ ಪ್ರಜೆಗಳಿಗಾಗಿ ಎಂಬುದಾಗಿ ಸಹ ಪ್ರೊಫೆಸರ್ ಶೀಲೆರವರು ಅದರ ಪ್ರಾಮುಖ್ಯತೆಯನ್ನು ಎತ್ತಿಡಿರೋದನ್ನು ನೋಡ್ಬೋದು. ಹೌದು, ಇಂದಿನ ಪ್ರಜಾಪ್ರಭುತ್ವ ಸರ್ಕಾರವಿರೋದೇ ಪ್ರಜೆಗಳ ಕಲ್ಯಾಣಕ್ಕೋಸ್ಕರ. ಪ್ರತಿಯೊಬ್ಬ ಸರ್ಕಾರದಲ್ಲಿಯೂ ಕೂಡ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ತನ್ನದೇ ಆದಂಥ ಪಾಲನ್ನು ಹೊಂದಿರುತ್ತಾನೆ. ಅಂತಹ ಸರ್ಕಾರವೇ ಪ್ರಜಾಪ್ರಭುತ್ವ ಎಂಬುದಾಗಿ ಸಹ ನಾವು ಹೇಳ್ಬೋದು. ನೆಕ್ಸ್ಟ್, ಅಕಾರ್ಡಿಂಗ್ ಟು ಬಾರ್ಕರ್, ಡೆಮಾಕ್ರಸಿ ಈಸ್ ಎ ಗೌರ್ನಮೆಂಟ್ ಬೈ ಡಿಸ್ಕಷನ್ ಅಂಡ್ ಕಾನ್ಕ್ಲಿನೇಷನ್ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಬಾರ್ಕರ್, ಟೀಕೆ ಮತ್ತು ಚರ್ಚೆಗಳಿಂದ ನಡೆಯುವ ಸರ್ಕಾರವೇ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಅನ್ನುವಂಥದ್ದು ಸರ್ಕಾರ, ಇಂದಿನ ಸರ್ಕಾರ ಅನ್ನುವಂಥದ್ದು ಪಾರದರ್ಶಕ ಮಟ್ಟದಲ್ಲಿ ಒಂದು ಗಾಜಿನ ಮನೆ, ಸರ್ಕಾರವನ್ನು ಒಂದು ಗಾಜಿನ ಮನೆ ಎಂಬುದಾಗಿ ಸಹ ಕರೆಯುತ್ತೇವೆ. ಸರ್ಕಾರದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಒಬ್ಬ ಕನಿಷ್ಠ ವ್ಯಕ್ತಿಯಿಂದ ಹಿಡಿದು ಶ್ರೀಮಂತನವರೆಗೂ, ಒಬ್ಬ ದೊಡ್ಡ ವ್ಯಕ್ತಿಯವರೆಗೂ ಪ್ರಜಾಪ್ರಭುತ್ವದ ಕಾರ್ಯಗಳನ್ನು ಕೇಳಬಹುದಾಗಿದೆ, ಟೀಕಿಸಬಹುದಾಗಿದೆ, ಚರ್ಚೆ ಮಾಡಬಹುದಾಗಿದೆ ಎಂಬುದಾಗಿ ಸಹ ಅಧಿಕಾರವನ್ನು ಪ್ರಜಾಪ್ರಭುತ್ವಕ್ಕೆ ಕೊಟ್ಟಿರುವುದು ನೋಡಬಹುದಾಗಿದೆ ಎಂಬುದಾಗಿ ಸಹ ನಾವು ನೋಡ್ಬೋದು. ಅಕಾರ್ಡಿಂಗ್ ಟು ಮೆಕೆವರ್, ಡೆಮಾಕ್ರಸಿ ಈಸ್ ಎ ಫಾರ್ಮ್ ಆಫ್ ಸ್ಟೇಟ್ ಈಸ್ ಮಿಯರ್ಲಿ ಮೋಡ್ ಆಫ್ ಅಪಾಯಿಂಟಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಡಿಸ್ಮಿಸಿಂಗ್ ಆಫ್ ಎ ಗೌರ್ಮೆಂಟ್. ಮೆಕೆವಲ್ಲಿ ಅವರ ಪ್ರಕಾರ ನಾವು ನೋಡೋದಾದರೆ ಸರ್ಕಾರವನ್ನು ನಿಯಂತ್ರಿಸುವ, ಸರ್ಕಾರವನ್ನು ನೇಮಕಗೊಳಿಸುವಂತಹ ಮತ್ತು ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸುವ ಅಧಿಕಾರವೂ ಕೂಡ ಪ್ರಜಾಪ್ರಭುತ್ವಕ್ಕೆ ಇದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಅಕಾರ್ಡಿಂಗ್ ಟು ಬ್ರೈಸ್, ಡೆಮಾಕ್ರಸಿ ರಿಯಲ್ ಮೀನ್ಸ್ ನಥಿಂಗ್ ಮೋರ್ ಆರ್ ಲೆಸ್ ದ್ಯಾನ್ ದ ರೂಲ್ ಆಫ್ ದ ಪೀಪಲ್ ಎಕ್ಸ್ಪ್ರೆಸಿಂಗ್ ದೇರ್ ಸಾವರಿನ್ ವಿಲ್ ಬೈ ದೇರ್ ವೋಟ್ಸ್ ಎಂಬುದಾಗಿ ಸಹ ಬ್ರೈಸೇರವರ ವ್ಯಾಖ್ಯಾನವನ್ನು ನಾವು ನೋಡೋದಾದರೆ, ಡೆಮಾಕ್ರಸಿ ರಿಯಲಿ ಮೀನ್ಸ್ ನಥಿಂಗ್ ಮೋರ್ ಆರ್ ಲೆಸ್ ದ್ಯಾನ್ ದ ರೂಲ್ ಆಫ್ ದ ಹೋಲ್ ಪೀಪಲ್ ಎಕ್ಸ್ಪ್ರೆಸಿಂಗ್ ದೇರ್ ಸಾವರಿನ್ ಬೈ ದೇರ್ ವೋಟ್ಸ್ ಎಂಬುದಾಗಿ. ಸರ್ಕಾರವನ್ನು ಆಳ್ವಿಕೆ ಮಾಡುವಂಥದ್ದೇ ಇಲ್ಲಿ ಪ್ರಜೆಗಳು.
ನಿಯತಕಾಲಿಕವಾಗಿ ನಡೆಯುವಂಥ ಚುನಾವಣೆಗಳಲ್ಲಿ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದರ ಮೂಲಕ ಸರ್ಕಾರವನ್ನು ನಡೆಸುವಂತೆ ಮುನ್ನಡೆಸುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದ ಪ್ರತಿನಿಧಿಗಳು ಪ್ರಜೆಗಳ ಕಲ್ಯಾಣಕ್ಕನುಗುಣವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಅದನ್ನು ಮತದಾನ ಮಾಡುವ ಮೂಲಕ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡುವುದರ ಮೂಲಕ ತಮ್ಮನ್ನು ಆಳುವಂಥ ಪ್ರತಿನಿಧಿಗಳನ್ನು ಇವರು ಮತ್ತಷ್ಟು ಗಟ್ಟಿಗೊಳಿಸುವುದರ ಮೂಲಕ ಪ್ರಜಾಪ್ರಭುತ್ವದ ಧ್ಯೇಯ ಸಾಧನಗಳಾದ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಮೊದಲಾದವುಗಳನ್ನು ಎತ್ತಿಡಿಯುವಲ್ಲಿ ಪ್ರಮುಖ ಕಾರಣಕರ್ತರಾಗಿದ್ದಾರೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಮುಂದುವರೆದಂತೆ ವ್ಯಾಖ್ಯಾನಗಳನ್ನು ನೋಡೋದಾದರೆ ಪೆರಿಕ್ಲಿಸ್ ರವರ ಪ್ರಕಾರ ಪ್ರಜಾಪ್ರಭುತ್ವವು ಹಲವರ ಆಡಳಿತವಾಗಿದ್ದು ಕೆಲವರದಲ್ಲ. ಪ್ರಜಾಪ್ರಭುತ್ವ ಸರ್ಕಾರ ಅನ್ನುವಂಥದ್ದು ಇಂದು ಹಲವರ ಆಡಳಿತ, ಇದು ಕೇವಲ ಕೆಲವರದೇ ಮಾತ್ರ ಅಲ್ಲ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಆರ್ನೆಸ್ಟ್ ಬಾರ್ಕರ್ ಅವರ ಪ್ರಕಾರ, ಈಗಾಗಲೇ ನಾವು ನೋಡಿದಂತೆ ಆರ್ನೆಸ್ಟ್ ಬಾರ್ಕರ್ ವ್ಯಾಖ್ಯಾನವನ್ನು ನೋಡೋದಾದರೆ ಚರ್ಚೆ ಮತ್ತು ವಿಮರ್ಶೆಗಳ ಮೂಲಕ ನಡೆಯುವ ಸರ್ಕಾರವೇ ಪ್ರಜಾಪ್ರಭುತ್ವ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಮೆಜಿನಿ ಪ್ರಕಾರ ಎಲ್ಲರ ಅಭಿವೃದ್ಧಿಗಾಗಿ ದುಡಿಯುವ ಉತ್ತಮರ ಮತ್ತು ಜ್ಞಾನಿಗಳ ಸರ್ಕಾರವೇ ಪ್ರಜಾಪ್ರಭುತ್ವ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಪ್ರೊಫೆಸರ್ ಡೈಸಿ ರವರ ಪ್ರಕಾರ ಒಂದು ರಾಜ್ಯ ವ್ಯವಸ್ಥೆಯಲ್ಲಿನ ಆಡಳಿತ ಅಂಗವು ದೇಶದ ಬಹುಸಂಖ್ಯಾತರ ಪ್ರತಿನಿಧಿಸುವುದೇ ಪ್ರಜಾತಂತ್ರವಾಗಿದೆ ಎಂಬುದಾಗಿ ಸಹ ಹೇಳುವುದಾಗಿದೆ ಎಂಬುದಾಗಿ ಸಹ ನಾವು ವ್ಯಾಖ್ಯಾನಗಳನ್ನು ಹೇಳಬಹುದಾಗಿದೆ. ಮತ್ತಷ್ಟು ವಿವಿಧ ವ್ಯಾಖ್ಯಾನಗಳನ್ನು ನೋಡೋದಾದರೆ ಗ್ಯಾರ್ಫೀಲ್ಡ್ ಗೆಟಲ್ ರಾಜ್ಯದ ಪರಮಾಧಿಕಾರದಲ್ಲಿ ಜನತೆಗೂ ಪಾಲಿರುವಂಥ ಸರ್ಕಾರ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಎನ್ನುತ್ತಾರೆ. ಹೌದು, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸರ್ಕಾರದ ಆದಾಯದಲ್ಲಿ ಪಾಲಿದೆ. ಸರ್ಕಾರವನ್ನು ಟೀಕಿಸುವ, ಪ್ರಶ್ನಿಸುವ, ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಸುವ ಅಧಿಕಾರ ಪ್ರಜೆಗಳಿಗಿದೆ ಎಂಬುದಾಗಿ ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ಮೇಯೋ ರಾಜಕೀಯ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಆಧಾರವಾಗಿಟ್ಟುಕೊಂಡು ಸಮಯದಿಂದ ಸಮಯಕ್ಕೆ ಚುನಾವಣೆಯ ಮೂಲಕ ಪ್ರಜಾಪ್ರತಿನಿಧಿಗಳು ಸಾರ್ವಜನಿಕ ನೀತಿ ರಚನೆ ಮಾಡುವ ಪ್ರಕ್ರಿಯೆಯನ್ನು ಪ್ರಜಾಪ್ರಭುತ್ವ ಎನ್ನುತ್ತಾರೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಇಂದು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಇಡೀ ವಿಶ್ವಾದ್ಯಂತ ಆವರಿಸುತ್ತಿದ್ದು, ಇಡೀ ವಿಶ್ವದಲ್ಲಿನ ಎಲ್ಲ ರಾಷ್ಟ್ರಗಳು ಕೂಡ ಪ್ರಜಾಪ್ರಭುತ್ವ ತತ್ವಗಳಾದ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಮೊದಲಾದ ತತ್ವಗಳನ್ನು ಒಪ್ಪಿಕೊಂಡು ಪ್ರಜಾಪ್ರಭುತ್ವ ಪದ್ಧತಿಯ ಸರ್ಕಾರವನ್ನು ಮುನ್ನಡೆಸುತ್ತಿರುವ ಅದು ಅಗ್ರಗಣ್ಯವಾಗಿದೆ ಎಂಬುದಾಗಿ ಸಹ ನಾವು ಹೇಳಬಹುದು. ಆಧುನಿಕ ಯುಗವನ್ನು ಪ್ರಜಾಪ್ರಭುತ್ವದ ಯುಗ ಎಂದು ಕರೆಯಬಹುದಾಗಿದೆ. ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಿಂದ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿದೆ. ಕಮ್ಯುನಿಸ್ಟ್ ಪಕ್ಷವಾದಂತಹ ಪ್ರಭಾವಕ್ಕೊಳಗಾದ ರಾಷ್ಟ್ರಗಳೂ ಸಹ ಇಂದು ಪ್ರಜಾಪ್ರಭುತ್ವ ಮಾದರಿಯನ್ನು ಅಳವಡಿಸಿಕೊಳ್ಳಲು ಅವಣಿಸುತ್ತಿವೆ ಎಂಬುದಾಗಿ ಸಹ ನಾವು ಹೇಳ್ಬೋದು. ಸೋವಿಯತ್ ರಷ್ಯಾ 1991ರಲ್ಲಿಯೇ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು. ಆಫ್ರಿಕಾ ಖಂಡದ ರಾಷ್ಟ್ರಗಳು ಕೂಡ ಇಂದು ಪ್ರಜಾಪ್ರಭುತ್ವದತ್ತ ದಾಪುಗಾಲು ಹಾಕುತ್ತಿರುವುದನ್ನು, ನಿರಂಕುಶ ಪ್ರಭುತ್ವ ಹೊಂದಿರುವ ರಾಷ್ಟ್ರಗಳಲ್ಲಿ ಕೆಲವೊಂದು ಪ್ರಜಾಪ್ರಭುತ್ವ ತತ್ವಗಳಿರುವುದನ್ನು ನಾವು ಕಾಣಬಹುದಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಆಧುನಿಕ ರಾಜ್ಯಗಳನ್ನು ಸರ್ಕಾರದ ಸ್ವರೂಪದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ವರ್ಗೀಕರಿಸಲು ಆಗಿಂದಾಗಲೇ ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ. ವಿಲ್ಲೋಬಿ ಅವರ ಪ್ರಕಾರ ಒಂದೇ ರೀತಿಯ ಲಕ್ಷಣಗಳನ್ನು ಹೊಂದಿರುವುದರಿಂದ ಎಲ್ಲ ರಾಜ್ಯಗಳು ಕೂಡ ಹೆಚ್ಚು ಕಡಿಮೆ ಒಂದೇ ರೀತಿ ಇವೆ. ಆದರೆ ಜನಸಂಖ್ಯೆ ಹಾಗೂ ವಿಸ್ತೀರ್ಣದ ಆಧಾರದ ಮೇಲೆ ರಾಜ್ಯಗಳನ್ನು ವರ್ಗೀಕರಿಸಲು ಸಾಧ್ಯವಿಲ್ಲ. ರಾಜ್ಯಗಳೆಲ್ಲವೂ ಪರಮಾಧಿಕಾರವನ್ನು ಪಡೆದಿರುತ್ತವೆ. ರಾಜ್ಯಗಳ ನಡುವೆ ಇರುವ ಭಿನ್ನತೆ ಅವುಗಳಲ್ಲಿರುವ ಸರ್ಕಾರದ ಸ್ವರೂಪವನ್ನು ಅವಲಂಬಿಸಿರುತ್ತವೆ. ಆದ್ದರಿಂದ ರಾಜ್ಯಗಳ ವರ್ಗೀಕರಣವೆಂದರೆ ಸರ್ಕಾರಗಳ ವರ್ಗೀಕರಣವೆಂದು ಅರ್ಥವಾಗುತ್ತದೆ. ಆದ್ದರಿಂದ ಸರ್ಕಾರಗಳ ವರ್ಗೀಕರಣವೆಂದು ಕರೆಯಬೇಕೇ ಹೊರತು ರಾಜ್ಯಗಳ ವರ್ಗೀಕರಣ ಎಂದು ಕರೆಯಬಾರದು. ರಾಜ್ಯಶಾಸ್ತ್ರದ ಪಿತಾಮಹನಾದ ಅರಿಸ್ಟಾಟಲ್ ಸರ್ಕಾರಗಳನ್ನು ಸರ್ವೋಚ್ಚ ಅಧಿಕಾರವನ್ನು ಹೊಂದಿರುವ ವ್ಯಕ್ತಿಗಳ ಸಂಖ್ಯೆ ಮತ್ತು ಆ ಅಧಿಕಾರವನ್ನು ಚಲಾಯಿಸುವ ಸರ್ಕಾರದ ಉದ್ದೇಶದ ಆಧಾರದ ಮೇಲೆ ವರ್ಗೀಕರಿಸಿದ್ದನು. ಮೆಕಿಯಾವಲ್ಲಿ, ಜೀನ್ ಬೋರ್ಡನ್, ಜಾನ್ ಲಾಕ್, ಮಾಂಟೆಸ್ಕೋ, ರೂಸೋ, ಬ್ಲಂಟಸ್ಲಿ, ಜೆನ್ಲೆಕ್, ಬರ್ಗಸ್, ಮ್ಯಾರಿಯನ್, ಲೀಕಾಕ್, ಮೆಕೆವೆರ್ ಮೊದಲಾದ ರಾಜಕೀಯ ಲೇಖಕರೂ ಸರ್ಕಾರಗಳನ್ನು
ಬೇರೆ ಬೇರೆ ಆಧಾರಗಳ ಮೇಲೆ ವರ್ಗೀಕರಿಸಿದ್ದಾರೆ. ಇಲ್ಲಿ ಲೀಕಾಕ್ ಅವರ ವರ್ಗೀಕರಣ ನಮ್ಮ ಅಧ್ಯಯನಕ್ಕೆ ಅಗತ್ಯವಾಗಿದೆ. ಲೀಕಾಕ್ ಅವರು ಸರ್ಕಾರಗಳನ್ನು ಸ್ಥೂಲವಾಗಿ ಪ್ರಜಾಸತ್ತಾತ್ಮಕ ಮತ್ತು ನಿರಂಕುಶಾತ್ಮಕ ಸರ್ಕಾರಗಳೆಂದು ವರ್ಗೀಕರಿಸಿದ್ದಾರೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ನಿರಂಕುಶಾತ್ಮಕ ಸರ್ಕಾರದಲ್ಲಿ ರಾಜ್ಯಾಧಿಕಾರಗಳೆಲ್ಲವೂ ಒಬ್ಬ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿದ್ದು ಆತನು ಅಧಿಕಾರಗಳನ್ನು ತನಗೆ ಇಷ್ಟ ಬಂದ ರೀತಿಯಲ್ಲಿ ಚಲಾಯಿಸುತ್ತಾನೆ. ಉದಾಹರಣೆಗೆ ಮಧ್ಯಕಾಲೀನ ಭಾರತದಲ್ಲಿ ದೆಹಲಿ ಸುಲ್ತಾನರು ತಮಗೆ ಸರಿಕಂಡ ರೀತಿಯಲ್ಲಿ ಆಳ್ವಿಕೆ ನಡೆಸುತ್ತಿದ್ದು, ಇದಕ್ಕೆ ಪ್ರತಿಯಾಗಿ ಪ್ರಜಾಸತ್ತಾತ್ಮಕ ಸರ್ಕಾರದಲ್ಲಿ ಅಧಿಕಾರವೆಲ್ಲವೂ ಜನರಿಗೆ ಸೇರಿರುತ್ತದೆ. ಉದಾಹರಣೆಗೆ ಭಾರತದಲ್ಲಿರುವ ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಅವರು ಪರಮಿತಿ ಅರಸೊತ್ತಿಗೆ ಅಥವಾ ಗಣರಾಜ್ಯ ಎಂದು ಉಪವಿಂಗಡಣೆ ಮಾಡಿರೋದನ್ನು ನಾವು ನೋಡಬಹುದಾಗಿದೆ. ಪ್ರಜಾಪ್ರಭುತ್ವದ ಅರ್ಥ ಮತ್ತು ವ್ಯಾಖ್ಯಾನಗಳಿಗೆ ಸಂಬಂಧಪಟ್ಟಂತೆ ನಾವು ಕನ್ಕ್ಲೂಷನನ್ನು ನಾವು ಇಂದಿನ ತರಗತಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಆಫ್ಟರ್ ಡಿಸ್ಕಷನ್ಸ್ ದ ಅಬವ್ ಪಾಯಿಂಟ್ಸ್ ಆಫ್ ಡೆಮಾಕ್ರಸಿ ವಿ ಕಮ್ ಟು ನೋ ದಟ್ ದ ಡೆಮಾಕ್ರಸಿ ಫ್ರಮ್ ದ ಗೌರ್ಮೆಂಟ್ ಈಸ್ ದ ಬೆಸ್ಟ್ from the government in which the country will develop to the great developed country of the world. The country where there is equal rights for a mankind, abundance of food, availability of shelter and other necessaries of the life. The country where is the rule of law and the rule of poor people of the country. If these countries with the democratic form government fulfill the above requirements of the life, then this nation will become a developed nation of the world ಎಂಬುದಾಗಿ ಎಷ್ಟು ಅರ್ಥಗರ್ಭಿತವಾದಂಥ ವ್ಯಾಖ್ಯಾನವನ್ನು ನಾವು ಹೇಳೋದಾದರೆ, ಪ್ರಜಾಪ್ರಭುತ್ವದ ಬಗ್ಗೆ ನಾವು ನಿಜಕ್ಕೂ ಹೇಳೋದಾದರೆ ಇದು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಪ್ರಜೆಗಳ ಕಲ್ಯಾಣಕ್ಕಾಗಿರುವಂಥ ಸರ್ಕಾರ, ಪ್ರಜೆಗಳ ಸುಖಿ ಕಲ್ಯಾಣ, ಪ್ರಜೆಗಳ ಒಂದು ಆದರ್ಶ ಕಲ್ಯಾಣ ಎಂಬುದಾಗಿ ಸಹ ಹೇಳ್ಬೋದು. ಇಂದು ಪ್ರಜೆಗಳಿಗಾಗಿ ನಡೆಯುವಂಥದ್ದು ಅಬ್ರಾಹಿಂ ಲಿಂಕನ್ ರವರ ವ್ಯಾಖ್ಯಾನವನ್ನು ನೋಡೋದಾದರೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಎಂಬುದರಲ್ಲಿ 100% ಸತ್ಯವಾದದ್ದು ಎಂಬುದಾಗಿ. ವಿಶ್ವದ ಯಾವುದೇ ರಾಷ್ಟ್ರದಲ್ಲಿಯೂ ಇಲ್ಲದಂತಹ ಸರ್ಕಾರ ಪದ್ಧತಿ ಅಂದರೆ ಅದು ಪ್ರಜಾಪ್ರಭುತ್ವ ಪದ್ಧತಿಯ ಸರ್ಕಾರ. ಇಲ್ಲಿ ಪ್ರತಿನಿಧಿಗಳು ಪ್ರಜೆಗಳಿಗೆ ಅನುಗುಣವಾಗಿ 24/7 ಎಂಬುವಂತೆ ಪ್ರಜೆಗಳ ಕಲ್ಯಾಣಕ್ಕಾಗಿ, ಪ್ರಜೆಗಳ ಸುಖಕ್ಕಾಗಿ, ಪ್ರಜೆಗಳ ಆಶೋತ್ತರಗಳನ್ನು ಈಡೇರಿಸುವುದಕ್ಕಾಗಿ, ಪ್ರಜೆಗಳ ಸುಖ ಸಂತೋಷಕ್ಕಾಗಿ, ಪ್ರಜೆಗಳ ಆರೋಗ್ಯ ರಕ್ಷಣೆಗಾಗಿ, ಪ್ರಜೆಗಳ ಉದ್ಯೋಗ ಕಲ್ಪನೆಗಾಗಿ, ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವಂತಹ ಉದ್ಯೋಗದ ಭದ್ರತೆ ಇರ್ಬೋದು, ಆಹಾರ ಭದ್ರತೆ ಇರ್ಬೋದು, ಸಾಮಾಜಿಕ ಮೂಲಭೂತ ಸಮಸ್ಯೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇರುವಂಥದ್ದು ಇರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಏನಾದರೂ ಪ್ರಜೆಗಳ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಇರುವಂಥ ಏಕೈಕ ಸರ್ಕಾರ ಅಂತ ನಾವು ನೋಡೋದಾದರೆ ಅದು ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ಎಂಬುದಾಗಿ ಮಾತ್ರವೇ ಹೇಳುವಂಥರಲ್ಲಿ ಹೆಗ್ಗಳಿಕೆಯನ್ನು ನಾವು ಕಾಣಬಹುದು. ಇಂದು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಪ್ರಜಾಪ್ರಭುತ್ವ ಸರ್ಕಾರವನ್ನು ಪ್ರಶ್ನೆ ಮಾಡುವ, ಆಯ್ಕೆ ಮಾಡುವ, ತಮಗೆ ವಿರುದ್ಧವಾಗಿ ನಡೆದುಕೊಂಡಲ್ಲಿ ಅಂಥ ಸರ್ಕಾರವನ್ನು ಕಿತ್ತೊಗೆಯುವ ಅಧಿಕಾರ ಪ್ರಜೆಗಳಿಗೆ ಮಾತ್ರ ಇರುವಂಥದ್ದು. ಪ್ರಜಾಪ್ರಭುತ್ವ ಅನ್ನುವಂಥದ್ದು ಇಡೀ ವಿಶ್ವದ ಮಟ್ಟದಲ್ಲೇ ಅತ್ಯುತ್ತಮ ಸರ್ಕಾರದ ಪದ್ಧತಿಯಾಗಿದೆ ಎಂಬುದಾಗಿ ಸಹ ಕಾಣಬಹುದಾಗಿದೆ. ಇಂದಿನ ಆಧುನಿಕ ರಾಷ್ಟ್ರಗಳು ಕೂಡ ಪ್ರಜಾಪ್ರಭುತ್ವ ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದನ್ನು ನಾವು ನೋಡಬಹುದಾಗಿದೆ. ಧನ್ಯವಾದಗಳು. ರೆಫರೆನ್ಸಸ್ಸನ್ನು ನಾವು ಅದಕ್ಕೂ ಮುಂಚೆ ನಾವು ನೋಡೋದಾದರೆ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಡೆಮಾಕ್ರಸಿಗೆ ಸಂಬಂಧಪಟ್ಟಂತೆ ನಿಮಗೆ ರೆಫರೆನ್ಸ್ ಬುಕ್ಸನ್ನು ನಾವು ನೋಡೋದಾದರೆ ಪೊಲಿಟಿಕಲ್ ಥಿಯರಿ ರಾಜೀವ್ ಭಾರ್ಗವ, ಅಶೋಕ್ ಆಚಾರ್ಯ, ಪ್ರಿನ್ಸಿಪಲ್ಸ್ ಆ್ಯಂಡ್ ಪೊಲಿಟಿಕಲ್ ಥಿಯರಿ ಎ.ಸಿ. ಕಪೂರ್, ಕಾಂಟೆಂಪ್ರರಿ ಪೊಲಿಟಿಕಲ್ ಥಿಯರಿ ಜೆ.ಸಿ. ಜೋಹಾರಿ, ಪೊಲಿಟಿಕಲ್ ಥಿಯರಿ ವಿ.ಡಿ. ಮಹಾಜನ್, ಪೊಲಿಟಿಕಲ್ ಥಿಯರಿ ಎ.ಸಿ. ಅಗರ್ವಾಲ್, ಪೊಲಿಟಿಕಲ್ ಥಿಯರಿ ಬಿ.ಕೆ. ಗೋಖಲೆ, ಪೊಲಿಟಿಕಲ್ ಥಿಯರಿ ಡಾಕ್ಟರ್ ಮೀನಾ ದೇಶಪಾಂಡೆ, ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರೊಫೆಸರ್ ಎಚ್ ಹಾಲಪ್ಪ, ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಪಿ.ಎಸ್. ಗಂಗಾಧರ, ಪೊಲಿಟಿಕಲ್ ಥಿಯರಿ ಕೆ.ಜಿ. ಸುರೇಶ್ ಅವರ ಪುಸ್ತಕಗಳನ್ನು ನೀವು ಅಧ್ಯಯನ ಮಾಡಬಹುದಾಗಿದೆ. ವಿದ್ಯಾರ್ಥಿಗಳೇ, ಮನೆಯಲ್ಲೇ ಇರಿ, ಸುರಕ್ಷಿತರಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.